तत्त्वमसि अयमात्मा ब्रह्मा प्रज्ञानं ब्रह्म अहं ब्रह्मास्मि अहं ब्रह्मास्मि। ಶಿರಬಾಗಿ ನಮಿಸುವೆನು ಶಂಕರ ಪದಾಂಬುಜಕ್ಕೆ ಪರಮಾತ್ಮನಿರವನ್ನು ತೋರಿದ ಯತಿಗೆ. ಶಿರಬಾಗಿ ನಮಿಸುವೆನು ಶಂಕರ ಪದಾಂಬುಜಕ್ಕೆ ಪರಮಾತ್ಮನಿರವನ್ನು ತೋರಿದ ಯತಿಗೆ. ಧರೆಗಿಳಿದು ಬಂದಂಥ ಶಿವನ ಸ್ವರೂಪರಿಗೆ ಅಧ್ಯಾತ್ಮದರಿವಿತ್ತ ಸದ್ಗುರುವಿಗೆ ಅಧ್ಯಾತ್ಮದರಿವಿತ್ತ ಸದ್ಗುರುವಿಗೆ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಯತಿಪವಿದ್ಯಾರಣ್ಯ ಮುದತಿಂ ಮತಿವರೇಣ್ಯನು ಶಂಕರಾರ್ಯನು ಕ್ಷಿತಿಯೊಳಾವರಿಸಿದ್ದ ಪಾಷಂಡಾದಿ ಮದಗಳನ್ನು ಅತಿಶಯದ ವಾದದಲ್ಲಿ ಜಯಿಸಿದ ಕಥೆಯನು ಅಭಿವರ್ಣಿಸಿದನು. ಜಯಿಸಿದ ಕಥೆಯನ ಅಭಿವರ್ಣಿಸಿದನು ಯತಿಪವಿದ್ಯಾರಣ್ಯ ಮುದತಿಂ. ಅದ ಪಶುಪತಿಯ ದಯೆಯಿಂದ ಆನು ವಿವರಿಪೆನೀಗಲಾಪನಿತ ಆಪನಿತ ವಿವರಿಪೆನೀಗ. ನಮ್ಮ ಕರ್ನಾಟಕದ ಯತಿಶ್ರೇಷ್ಠರಾದ ವಿದ್ಯಾರಣ್ಯರು ಆಚಾರ್ಯರ ಚರಿತ್ರೆಯನ್ನು ಸಂತೋಷದಿಂದ ಹೇಳಿದ್ದಾರೆ. ಆ ಚರಿತ್ರೆಯಲ್ಲಿ ಆಚಾರ್ಯರು ಜನ್ಮ ತಾಳಿದ್ದು, ವಿದ್ಯಾಭ್ಯಾಸ ಮಾಡಿದ್ದು, ಆನಂತರ ದೇಶವನ್ನೆಲ್ಲ ಸುತ್ತಿ ಅನೇಕ ಜನ ಪಂಡಿತರನ್ನು ವಾದದಲ್ಲಿ ಗೆದ್ದು ಅವರೆಲ್ಲರ ಮನಸ್ಸನ್ನು ಅದ್ವೈತವಾದದತ್ತ ತಿರುಗಿಸಿದ್ದು, ಹಾಗೆಯೇ ಭಾರತಾದ್ಯಂತ 4 ದಿಕ್ಕುಗಳಲ್ಲಿ 4 ಮಠವನ್ನು ಸ್ಥಾಪಿಸಿದ್ದು, ಇದೇ ರೀತಿಯಾದ ಅವರ ಚರಿತ್ರೆಯನ್ನೆಲ್ಲ ಬಹಳ ಚೆನ್ನಾಗಿ ವರ್ಣಿಸಿದ್ದಾರೆ. ನಾನು ಅದೇ ಕಥೆಯನ್ನು ವರ್ಣಿಸುವುದಕ್ಕೆ ಹೊರಟಿದ್ದೇನೆ. ಶಿವನು ಪಶುಪತಿಯು ನನಗೆ ಅನುಗ್ರಹ ಮಾಡಲಿ ಎಂದು ಶ್ರೀಕಂಠಶಾಸ್ತ್ರಿಗಳು ಶಿವನನ್ನು ಪ್ರಾರ್ಥಿಸ್ತಾರೆ. ಓದಿದವನಾನಲ್ಲ ವಿದ್ಯೆಯೇನೋ, ಓದಿದವನಾನಲ್ಲ ಶಾಸ್ತ್ರವನು, ಶಾಸ್ತ್ರವನು ಓದಿದವನಾನಲ್ಲ ವಿದ್ಯೆಯನು, ಓದಿದವ ನಾನಲ್ಲ ಆದರದಿ ಕಾವ್ಯವನು ವಿರಚಿಪ ಶಕ್ತನಾನಲ್ಲ. ಆದಿಶಂಕರನು ಏನ ಚಿತ್ತಕ್ಕೆ ಬೋಧಿಪನೋ, ನಾ
ಬರೆಯುವೆ ಶಂಕರ ಗುರುವರರು ಎನ್ನ ಚಿತ್ತಕ್ಕೆ ಏನ ಬೋಧಿಸುವನೋ ನಾನದನು ಬರೆಯುವೆ ಆದರದೊಳಾಲಿಪುದು ಸುಜನರೋ ಲೇಸ ನಿಕ್ಷಿಪುದೋ ಆದರೆ ಇಂತಹ ಒಂದು ದೊಡ್ಡ ಮನುಷ್ಯರನ್ನು ಕುರಿತು ಕಾವ್ಯವನ್ನು ರಚಿಸೋದಕ್ಕೆ ನಿನಗೆ ಏನು ಅರ್ಹತೆ ಇದೆ ಅಂತ ಯಾರಾದರೂ ಕೇಳಿದರೆ ಅದಕ್ಕೆ ಅವರು ಹೇಳ್ತಾರೆ, ಓದಿದವನು ನಾನಲ್ಲ, ನಾನು ಮಹಾಪಂಡಿತನಲ್ಲ, ತಿಳಿದವನಲ್ಲ, ನಾನಾ ವಿದ್ಯೆಯ ಓದಿದವ ತಾನಲ್ಲ, ನಾನಾ ವಿದ್ಯೆಯನ್ನು ಕಲಿತವನಲ್ಲ. ಯಾಕೆಂದರೆ ಕಾವ್ಯವನ್ನು ರಚಿಸೋದಕ್ಕೆ ವ್ಯಾಕರಣದ ಜ್ಞಾನ ಬೇಕು, ಛಂದಸ್ಸಿನ ಜ್ಞಾನ ಬೇಕು, ಮತ್ತು ಅಲಂಕಾರ ಶಾಸ್ತ್ರದ ಜ್ಞಾನ ಬೇಕು, ಹೀಗೆ ಅನೇಕ ವಿಷಯಗಳ ಜ್ಞಾನ ಬೇಕು. ಅದಾವುದೂ ನನ್ನಲ್ಲಿಲ್ಲ. ಶಾಸ್ತ್ರವನ್ನು ಆಧರಿಸಿ ಕಾವ್ಯವನ್ನು ವಿರಚಿಪ ಶಕ್ತ ನಾನಲ್ಲ. ಶಾಸ್ತ್ರವನ್ನು ಓದಿ ಅದಕ್ಕೆ ಅನುಸಾರವಾಗಿ ಕಾವ್ಯವನ್ನು ರಚಿಸುವಂತಹ ಸಾಮರ್ಥ್ಯ ನನಗಿಲ್ಲ. ಹಾಗಿದ್ದರೆ ಯಾಕೆ ಹೊರಟೆ ನೀನು ಕಾವ್ಯ ರಚಿಸೋದಕ್ಕೆ? ನಿನ್ನಲ್ಲಿ ಏನೂ ಅರ್ಹತೆ ಇಲ್ಲ ಅಂದಮೇಲೆ ಈ ಕೆಲಸಕ್ಕೆ ಹೊರಟಿದ್ದಾದರೂ ಯಾಕೆ ಅಂದರೆ, ಶಂಕರನ ಮೇಲೆ ಭಕ್ತಿ ಇದೆ ನನಗೆ. ಆ ಶಂಕರನು ನನಗೆ ನನ್ನ ಮನಸ್ಸಿನಲ್ಲಿ ನೆಲೆಸಿ ಕಾವ್ಯವನ್ನು ರಚಿಸುವ ಶಕ್ತಿಯನ್ನು ಕೊಡ್ತಾನೆ. ಶಂಕರನು ನನ್ನ ಮನಸ್ಸಿಗೆ ಏನೇನು ಹೇಳ್ತಾರೋ ಅದನ್ನು ನಾನಿಲ್ಲಿ ಬರಿತಾ ಇದ್ದೇನೆ. ಅದನ್ನು ತಾವು ಪ್ರೀತಿಯಿಂದ ಕೇಳಬೇಕು, ದಯವಿಟ್ಟು ಕೇಳಿ ಅಂತ ಆತ ಲೇಸ ನಿಕ್ಷಿಪದು, ಒಳ್ಳೆಯದು ಯಾವುದಿದೆಯೋ ಅದನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾರೆ ಇವರು ಈ ಕವಿಗಳು. ವರಮಹೀಶೂರಾಖ್ಯ ದೇಶವ ವರಮಹೀಶೂರಾಖ್ಯ ದೇಶವ ನರಪದನ್ನದೊಳು ಒಲ್ದು ಪಾಲಿಸಿ ಮೆರವ ನಾಲ್ವಡಿ ಕೃಷ್ಣ ಭೂಪನ ರಾಜ ಮಂದಿರದೇ ಧರ್ಮದೊಳು ಒಲ್ದು ಪಾಲಿಸಿ ಮೆರವ ಮಹಿಷೂರಾಖ್ಯ ಪುರವಾಗ ಒಲ್ದು ಧರ್ಮದೊಳು ಪಾಲಿಸಿ ಮೆರವ ನಾಲ್ವಡಿ ಕೃಷ್ಣ ಭೂಪನ ರಾಜ ಮಂದಿರದೇ ವರಪದಾತಿಯ ಮುಖ್ಯ ಶಾಖೆಯೊಳು ವರಪದಾತಿಯ ಮುಖ್ಯ ಶಾಖೆಯೊಳು ಗುರುವ ಭಯ ಭಕ್ತಿಯಲಿ ಸೇವಾ ಪರದೆನಿಸಿ ಗುರುವ ಭಯ ಭಕ್ತಿಯಲಿ ಸೇವಾ ಪರನೆನಿಸಿರಿಸುವ ವರಭೂದೇವ ಕುಲದವನು ನಾನು ಭಯಭಕ್ತಿಯಲಿ ಸೇವಾ ಪರನೆನಿಸಿ ರಣಿಸುವ ವರಭೂದೇವ ಕುಲದವನು. ಈಗ ಕವಿಗಳು ತಮ್ಮನ್ನು ಕುರಿತು ಕೆಲವು ಮಾತುಗಳನ್ನು ಆಡುತ್ತಾರೆ. ತಾವು ಯಾರು ಅಂದರೆ, ಮೈಸೂರು ನಗರದಲ್ಲಿ ನಾಲ್ವಡಿ ಕೃಷ್ಣರಾಜ ಎಂಬ ಪರಮ ಧಾರ್ಮಿಕನೊಬ್ಬ ಆಳುತ್ತಿದ್ದ. ಆ ಧಾರ್ಮಿಕ ರಾಜನ ಆಸ್ಥಾನದಲ್ಲಿ ಪದಾತಿಯಲ್ಲಿ ಮುಖ್ಯನಾದಂತಹ ಒಬ್ಬ ವ್ಯಕ್ತಿ ಇದ್ದ, ಬ್ರಾಹ್ಮಣ. ಆ ಬ್ರಾಹ್ಮಣ ನಾಲ್ವಡಿ ಕೃಷ್ಣರಾಜರನ್ನು ಭಯಭಕ್ತಿಯಿಂದ ಸೇವಿಸ್ತಾ ಇದ್ದ. ಅಂತಹ ಬ್ರಾಹ್ಮಣನ
ಅಂದರೆ ಪದಾತಿ ಮುಖ್ಯನ ಕುಲಕ್ಕೆ ಸೇರಿದವನು ನಾನು. ಪರಮ ಕಾಶ್ಯಪ ಗೋತ್ರ ಜಾತನು ಬೆರೆವ ಬೊಬ್ಬುರ ಕರ್ಮಿ ಕುಲದವನು ಉರುವ ಪೌರಾಣಿಕನ ಕುಂದೂರಾರ್ಯ ನಾಮಕ ವರಸುತನು ಬುಧ ಜನಕ್ಕೆ ವಂದಿಸಿ ಹಿರಿಯರ ಅನುಮತಿಯಿಂದ ರಚಿಸಿದ ಗುರುವರ ಸುಚರಿತೆಯನು ಶ್ರೀಕಂಠಾಖ್ಯನಾದರದೆ ರಚಿಸಿದ ಗುರುವರ ಸುಚರಿತೆಯ ಮುಂದೆ ಅದನ್ನು ಹೇಳ್ತು ವಿವರಿಸ್ತಾರೆ. ಪರಮ ಕಾಶ್ಯಪ ಗೋತ್ರ ಜಾತನು, ನಾನು ಕಾಶ್ಯಪ ಗೋತ್ರದಲ್ಲಿ ಹುಟ್ಟಿದವನು, ಬಬ್ಬೂರ ಕಮ್ಮಿ ಜನಾಂಗಕ್ಕೆ ಸೇರಿದವನು. ಬಬ್ಬೂರ ಕಮ್ಮಿಯ ಒಂದು ಪಂಗಡ ಬ್ರಾಹ್ಮಣರಲ್ಲಿ ಆ ಪಂಗಡಕ್ಕೆ ಸೇರಿದವನು ನಾನು. ನನ್ನ ಆ ತಾತನ ಹೆಸರು ಪೌರಾಣಿಕ ಕುಂದೂರಾರ್ಯ ನಾಮಕನ. ಪೌರಾಣಿಕ ಅಂದರೆ ಪುರಾಣವನ್ನು ಹೇಳ್ತಾ ಇದ್ದಂತಹ ಕುಂದೂರಾರ್ಯನ ಹೆಸರು. ಆತನ ಬುಧಜನಕ್ಕೆ ವಂದಿಸಿ ಅವನ ಸುತ ನಾನು, ಅವನ ಮಗ ನಾನು. ಪಂಡಿತರಿಗೆ ನಮಸ್ಕರಿಸಿ ಹಿರಿಯರ ಅನುಮತಿಯಿಂದ ರಚಿಸಿದ ಈ ಶ್ರೇಷ್ಠವಾದ ಚರಿತ್ರೆಯನ್ನು ಶ್ರೀಕಂಠಾಖ್ಯನಾದವನೇ ಅಂತ ಚರಿತ್ರೆಯನ್ನು ರಚಿಸಿದ ಶ್ರೀಕಂಠನಾಖ್ಯನೆಂಬ ಹೆಸರು ನನಗೆ. ಅಂದರೆ ಇವರ ತಂದೆಯೋ ತಾತನೋ ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ ಸೇನೆಯಲ್ಲಿ ಒಬ್ಬ ಸೇವಕನಾಗಿದ್ದ. ಆಗ ಕುಂದೂರಾರ್ಯ ಅಂತ ಅವರ ಹೆಸರು. ಅವರ ಬಬ್ಬೂರ ಕಮ್ಮಿ ವಂಶಕ್ಕೆ ಸೇರಿದವರು. ಅಂಥ ವ್ಯಕ್ತಿ ನಾನು. ನನ್ನ ಹೆಸರು ಶ್ರೀಕಂಠ ಅಂತ. ಆದ್ದರಿಂದ ನಾನು ಅಂತಹ ತಂದೆಯ ವಂಶದವನು, ಕಾಶ್ಯಪ ಗೋತ್ರದವನು. ಆಚಾರ್ಯರ ಚರಿತ್ರೆಯನ್ನು ನಾನು ಹೇಳುವುದಕ್ಕೆ ಹೊರಟಿದ್ದೇನೆ. ಸುರವರರ ಭಾಷೆಯಲ್ಲಿ ರಂಜಿಪ ಪರಮಶಂಕರ ವಿಜಯ ಕಾವ್ಯದ ಪರಿಜನೋ ಅರಿಯಲ ಸಾಧ್ಯಂ ಅದರಿಂ ಸಕಲ ಜನಮನಕ್ಕೆ ಹರಿಸಮಪ್ಪಂದದಲ್ಲಿ ಕಾವ್ಯವ ಶಂಕರ ವಿಜಯ ಕಾವ್ಯವ ವಿರಚಿಪುದು ಕನ್ನಡದೊಳು. ಶಂಕರ ವಿಜಯವ ಕಾವ್ಯವ ವಿರಚಿಪುದು ಕನ್ನಡದೊಳೆಂತೆನೆ ಗುರುವರನನ್ನೇಮದಲ್ಲಿ ರಚಿಸಿದನು ಈ ಮಹಾಕಥೆಯ. ರಚಿಸಿದನು ಕನ್ನಡದೊಳು. ಸುರವರರ ಭಾಷೆಯಲ್ಲಿ ರಂಜಿಪ ಪರಮಶಂಕರ ವಿಜಯ ಕಾವ್ಯದ ಪರಿಯನರಿಯಲ ಸಾಧ್ಯ ಅದರೆನ್ ಸಕಲ ಜನ ಮನಕ್ಕೆ. ಈ ಶಂಕರರ ಚರಿತ್ರೆಯನ್ನು ಹಿಂದೆ ಅನೇಕರು ಸಂಸ್ಕೃತದಲ್ಲಿ ಬರೆದಿದ್ದಾರಲ್ಲ. ನೀವೇ ಹೇಳಿದಾಗೆ ವಿದ್ಯಾರಣ್ಯರು ಶಂಕರ ದಿಗ್ವಿಜಯ ಎಂಬ ಕಾವ್ಯವನ್ನು ಸಂಸ್ಕೃತದಲ್ಲಿ ರಚಿಸಿದ್ದಾರೆ. ಮತ್ತು ನೀವು ಕನ್ನಡದಲ್ಲಿ ಅದನ್ನು ಯಾಕೆ ಬರೆಯೋಕ್ಕೆ ಹೊರಟ್ರಿ ಅಂದರೆ ಅದಕ್ಕೊಂದು ಕಾರಣ ಇದೆ. ನಿಜ, ಸಂಸ್ಕೃತದಲ್ಲಿ ಒಂದು ಒಳ್ಳೆಯ ಕಾವ್ಯ ಶಂಕರ ದಿಗ್ವಿಜಯ ಇದೆ. ಅನೇಕ ಶಂಕರ ದಿಗ್ವಿಜಯಗಳಿವೆ, ಒಂದೆರಡಲ್ಲ. ಆದರೆ ಅದನ್ನು ಸಾಮಾನ್ಯ ಜನರು ಓದಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅದನ್ನು ಅರ್ಥ ಮಾಡಿಸ್ಕೊ ಹೋದರೆ ನೀರಿಳಿಯದ ಗಂಟಲೊಳು ಕಡುವము ತುರುಕಿದಂತಾಯಿತು ಎಂಬಂತೆ ಆಗಿಬಿಡುತ್ತದೆ. ಅದಕ್ಕೋಸ್ಕರ ಜನಸಾಮಾನ್ಯರಿಗೆ ಅರ್ಥವಾಗಬೇಕು. ಆ ಮಹಾ ತತ್ವಜ್ಞಾನಿಯ ಮಹಾತ್ಮನ ಚರಿತೆ
ಕನ್ನಡ ನಾಡಿನ ಪ್ರತಿಯೊಬ್ಬರ ನಾಲಿಗೆಯಲ್ಲಿ ಓಡಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಹರಿಸಮರ್ಪಣೆ ಕೈಯುವಂತೆ ಈ ಕಾವ್ಯವನ್ನು ರಚಿಸಿ ಹರಿಗೆ ಸಮರ್ಪಣೆ ಮಾಡಿದ್ದೇನೆ. ಇದು ಭಗವಂತನ ಕಾರ್ಯ ಅಂತ ನಾನು ರಚಿಸಿದ್ದೇನೆ. ಕನ್ನಡದೊಳಂದೆನೆ ಗುರುವರನ ನೇಮದಲ್ಲಿ ರಚಿಸಿದ ನೀ ಮಹಾಕಥೆ. ಕನ್ನಡದಲ್ಲಿ ಇಂತಹ ಒಂದು ಕಾವ್ಯವನ್ನು ರಚಿಸಬೇಕು ಅನ್ನೋ ದೃಷ್ಟಿಯಿಂದ ನಾನು ಆ ಗುರುವಿನ ಆಜ್ಞೆಯಂತೆ ಈ ಕಾವ್ಯವನ್ನು ರಚಿಸಿದ್ದೇನೆ. ಶ್ರುತಿ ಮತವ ನೆರೆ ಪೊರೆವ ಶಂಕರ ಯತಿಯ ಪರರೂಪದಲ್ಲಿ ರಂಜಿಸಿ ಸುತ ಪಗೈದ ಶಿವ ಅಭಿನವ ನರಸಿಂಹ ಭಾರತೀಯ ನೂತಕರಾಂಬುಜ ಜಾತ ಸನ್ನುತ ಯತಿಪತಿಯ ಕರುಣವನು ಪಡೆದು ಈ ಕೃತಿಯ ಪೇಳ್ವೆನು ಸಜ್ಜನರುಲಾಲಿಪುದು ಕರುಣದಲ್ಲಿ. ಈ ಕಾವ್ಯವನ್ನು ರಚಿಸೋದಕ್ಕೆ ನನಗೆ ಇನ್ನೊಂದು ಆಶೀರ್ವಾದದ ಬಲ ಇದೆ. ಏನೆಂದರೆ ಶೃಂಗೇರಿಯ ಜಗದ್ಗುರು ಪೀಠದಲ್ಲಿ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳು ವಿರಾಜಮಾನರಾಗಿದ್ದಾರೆ. ಅವರು ಶಂಕರನ ಇನ್ನೊಂದು ಅವತಾರವೋ ಎನ್ನುವಂತಿದ್ದಾರೆ. ಶಂಕರಾಚಾರ್ಯರು ವೇದಮತವನ್ನು ಉದ್ಧರಿಸುವುದಕ್ಕೆ ಅವತರಿಸಿದವರು. ಅಂತಹ ಶಂಕರಾಚಾರ್ಯರ ಒಂದು ಕಾರ್ಯವನ್ನು ಮಾಡೋದಕ್ಕೆ ಹೊರಟು ನಿಂತ ಶಿವಾಭಿನವ ನರಸಿಂಹ ಭಾರತಿ ಸ್ವಾಮಿಗಳವರು ಲೋಕದ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಆಚಾರ್ಯರ ಜನ್ಮ ಸ್ಥಾನ ಗ್ರಂಥವು ಇವುಗಳನ್ನು ಕುರಿತು ವಿಶೇಷ ಪರಿಶ್ರಮ ವಹಿಸಿ ಕಾರ್ಯವನ್ನು ಮಾಡಿದ್ದಾರೆ. ಅಂತಹ ಶಿವಾಭಿನವ ನರಸಿಂಹ ಭಾರತೀಯ ಸ್ವಾಮಿಗಳನ್ನು ನೋಡಿದಾಗ ಸಾಮಾನ್ಯ ಜನರು ವಿದ್ವಾಂಸರು ಅಂದುಕೊಂಡಿದ್ದೇನೆಂದರೆ ಇವರು ಶಂಕರಾಚಾರ್ಯರ ಪುನರವತಾರ ಎಂದು. ಅಂತಹ ಮಹಾನುಭಾವರ ಕರಕಮಲ ಸಂಜಾತ ಅವರಿಂದ ಆಶೀರ್ವಾದವನ್ನು ಪಡೆದು ಅವರ ಶಿಷ್ಯರಾಗಿದ್ದಂತಹ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಅವರೆಲ್ಲರ ಅನುಗ್ರಹವನ್ನು ಪಡೆದು ನಾನು ಈ ಕಾವ್ಯವನ್ನು ರಚಿಸಿದ್ದೇನೆ. ಸಜ್ಜನರು ಇದನ್ನು ಲಾಲಿಸುವುದು. ಯತಿಗಣ ಪ್ರಾಸಾದಿ ಕಾವ್ಯದ ಪಥವನರಿಯದ ಮೂಢ ಮನುಜನ ಕೃತಿಯಿದೆನ್ನುತ ಜರೆದು ನೂಕನೆ ಪರಮ ಕೃಪೆಯಿಂದ ಸುತರ ಮಾತನು ಹಿತದಿ ಮಾತಾ ಪಿತೃಗಳಾಲಿಸಿ ನಲಿವ ತರದಲ್ಲಿ ಕೃತಿಯ ನವಧರಿಸುವುದು ಸುಜನರು ಸಕಲ ಸೂರಿಗಳ ನಾನು ಮೊದಲೇ ಹೇಳಿದ ಹಾಗೆ ಯತಿಗಣ ಪ್ರಾಸಾದಿ ಕಾವ್ಯ ಗುಣಗಳನ್ನು ಅರಿತವನಲ್ಲ. ಏನೋ ಶಂಕರಾಚಾರ್ಯರ ಮೇಲಿನ ಪರಮ ಭಕ್ತಿಯಿಂದ ಈ ಕಾವ್ಯವನ್ನು ರಚಿಸಿದ್ದೇನೆ. ಮೂಢ ಮನುಜನ ಈ ಕೃತಿ, ಓಹೋ ಇವನಿಗೆ ಕಾವ್ಯ ಅಂದರೆ ಏನೂ ಗೊತ್ತಿಲ್ಲ, ಯತಿಗುಣ ಪ್ರಾಸಾದ ಏನೂ ಗೊತ್ತಿಲ್ಲ, ಶಬ್ದಾರ್ಥಗಳ ಪರಿಜ್ಞಾನ ಇಲ್ಲ, ಇವನ ಕಾವ್ಯವನ್ನು ಓದಿದರೆ ನಮಗೆ ಸಮಯ ವ್ಯರ್ಥ ಅಂತ ಏನನ್ನೂ ಪರಿಗಣಿಸದೆ ಪರಮ ಭಕ್ತಿಯಿಂದ ಈತ ಕಾವ್ಯವನ್ನು ರಚಿಸಿದ್ದಾನೆ ಎಂದು ಸಂತೋಷದಿಂದ ನನ್ನ ಮೇಲಿನ ಒಂದು ಅನುಕಂಪದಿಂದ ವಿದ್ವಾಂಸರು ಈ ಕೃತಿಯನ್ನು ಓದಬೇಕು. ಸುತರ ಮಾತನು
ಪಿತದಿ ಮಾತಾಪಿತೃಗಳ ಆಲಿಸಿ ನೆನೆಯುವಂತೆ. ಮಕ್ಕಳು ಮಾತಾಡಿದರೆ ಅದು ತೊದಲು ನುಡಿಯೇ ಇರ್ಬೋದು, ಅದಕ್ಕೆ ಅರ್ಥವೇ ಇಲ್ಲದೆ ಇರ್ಬೋದು. ಆದರೆ ಮಕ್ಕಳ ನುಡಿಯನ್ನು, ತೊದಲು ನುಡಿಯನ್ನು ಕೇಳಿ ತಂದೆ ತಾಯಿಂದಿರು ಸಂತೋಷ ಪಡುವಂತೆ ಅನ್ನ ಈ ಕಾವ್ಯವನ್ನು ಓದಿ ವಿದ್ವಾಂಸರು ಆನಂದ ಪಡಬೇಕು. ಸಕಲ ಸೂರಿಗಳು, ಸುಜನರು, ಸಕಲ ಸೂರಿಗಳು, ಸಜ್ಜನರು ಮತ್ತು ಸಕಲ ಪಂಡಿತರು ಈ ಕೃತಿಯನ್ನು ಅವಧರಿಸುವುದು ತಾವು ಕೇಳಬೇಕು ಅಂತ ಈ ಕವಿಗಳು ಬೇಡಿಕೊಳ್ತಾರೆ. ಪತಿತ ಪಾವನ ನೆನಪ ಗಿರಿಜಾಪತಿಯೋ ಧರ್ಮವನಳಿವ ನಾಸ್ತಿಕ ಮತವ ಖಂಡಿಸಲು ಉದಯಿಸಿದ ನವನಿಯಲೇ ಯತಿಯಾಗಿ ಹಿತವಗೈದ ಆ ಪರಮಶಂಕರನ ಅತುಳ ಚರಿತೆಯ ಕೇಳುವ ಸುಜನರಿಗೆ ಅತಿಶಯದ ಮಂಗಳವೆಯಪ್ಪುದು ಶಾಸ್ತ್ರ ಸಿದ್ಧವಿದು. ಅತಿಶಯದ ಮಂಗಳವೆಯಪ್ಪುದು ಶಾಸ್ತ್ರ ಸಿದ್ಧವಿದು. ಪತಿತ ಪಾವನನೆ ಗಿರಿಜಾಪತಿಯು ಧರ್ಮವನಳಿವ ನಾಸ್ತಿಕ ಮತವ ಖಂಡಿಸಿ ಉದಯಿಸಿದನು ಅವನಿಯಲ್ಲಿ ಯತಿಯಾಗಿ. ಯಾರೀ ಶಂಕರಾಚಾರ್ಯರು? ಶಂಕರಾಚಾರ್ಯರು ಯಾವುದೋ ಒಬ್ಬ ಯತಿ, ಒಬ್ಬ ಸನ್ಯಾಸಿ ಅಲ್ಲ, ಸಾಕ್ಷಾತ್ ಪರಮಶಿವ. ಪತಿತ ಪಾವನ, ಬಿದ್ದವರನ್ನು ಎತ್ತಿ ಉದ್ಧರಿಸ್ತಕ್ಕವನು. ಅಂತಹ ಪತಿತ ಪಾವನಾದಂಥ ಗಿರಿಜಾಪತಿಯೇ ಶಂಕರನೇ ಧರ್ಮವು ಅಳಿಸಿ ಹೋಗುತ್ತಿರುವುದನ್ನು ಕಂಡು ಆ ಧರ್ಮವನ್ನು ಉದ್ಧರಿಸುವುದಕ್ಕೋಸ್ಕರ, ಎತ್ತಿ ಹಿಡಿಯುವುದಕ್ಕೋಸ್ಕರ, ನಾಸ್ತಿಕ ಮತವನ್ನು ಖಂಡಿಸುವುದಕ್ಕೋಸ್ಕರ ಭೂಮಿಯಲ್ಲಿ ಶಂಕರಾಚಾರ್ಯರಾಗಿ ಅವತರಿಸಿದ, ಯತಿಯಾಗಿ ಅವತರಿಸಿದ. ಹಿಂದಿನ ಅವತಾರಗಳೆಲ್ಲ ಶಸ್ತ್ರಧಾರಿಗಳಾಗಿ ಮಾಡಿದ ಅವತಾರ. ಶಸ್ತ್ರದಿಂದ ಲೋಕೋದ್ಧಾರ ಮಾಡಿದವರು ಹಿಂದಿನ ಅವತಾರ ಪುರುಷರು. ಈ ಅವತಾರ ಶಾಸ್ತ್ರದಿಂದ ಲೋಕೋದ್ಧಾರ ಮಾಡೋಕ್ಕೆ ಹೊರಟವರು. ಆದುದರಿಂದ ಹಿತವಗೈದ ಪರಮಶಂಕರ, ಲೋಕಕ್ಕೆ ಹಿತವನ್ನು ಮಾಡಿದವನು, ತನ್ನ ಸ್ವಾರ್ಥ ಲವಲೇಶವೂ ಇಲ್ಲದೆ ಲೋಕದ ಹಿತವನ್ನು ಬಯಸಿ ಅವತರಿಸಿದವರು. ಅಂತಹ ಪರಮಶಂಕರನ ಚರಿತೆಯನ್ನು ಕೇಳುವ ಸುಜನರಿಗೆ ಅತಿಶಯದ ಮಂಗಳ ಒಪ್ಪುವುದು. ಪರಮೇಶ್ವರನ ಚರಿತೆಯಾದುದರಿಂದ ಆ ಚರಿತೆಯನ್ನು ಕೇಳಿದಂತಹ ಸಜ್ಜನರಿಗೆ ವಿಶೇಷವಾದ ಮಂಗಳವಾಗುತ್ತದೆ, ಶುಭವಾಗುತ್ತದೆ, ಮನಸ್ಸು ಶುದ್ಧವಾಗುತ್ತದೆ, ಪರಿಶುದ್ಧವಾಗುತ್ತದೆ, ವೇದಶಾಸ್ತ್ರಗಳ ಅರ್ಥ ಸ್ಪಷ್ಟವಾಗಿ ಅರಿವಿಗೆ ಬರುತ್ತದೆ. ಅಂತಹ ಈ ಚರಿತ್ರೆಯನ್ನು ತಾವೆಲ್ಲರೂ ತುಂಬ ಶ್ರದ್ಧೆ ಭಕ್ತಿಗಳಿಂದ ಕೇಳಬೇಕು ಎಂದು ಈ ಕವಿ ಬೇಡಿಕೊಳ್ಳುತ್ತಾನೆ. ಅನುಭವಿಯು ನೀ ನಡೆದ ಹಾದಿಯೊಳಗಡಿ